ಸೋಷಿಯಲ್ ಮೀಡಿಯಾದಲ್ಲಿ ಕೋಮು ಕಿಡಿ ಹಚ್ಚಿದವರಿಗೆ ಶಾಕ್. ಟ್ರೋಲ್ ಮಾಡಿದವರನ್ನ ರೋಸ್ಟ್ ಮಾಡಿದ ಮಂಗಳೂರು ಪೊಲೀಸ್. ವಿದೇಶದಲ್ಲಿ ಕೂತು ನಾವು ಆಡಿದ್ದೆ ಆಟ ಅಂದವರಿಗೆ ಇದೀಗ ಶಾಕ್ ಎದುರಾಗಿದೆ. ಆರೋಪಿಗಳನ್ನೇ ಟ್ರೋಲ್ ಮಾಡಿದ ಮಂಗಳೂರು ಪೊಲೀಸರು ಆರೋಪಿಗಳನ್ನ ಕ್ರಮವಾಗಿ ನಿಲ್ಲಿಸಿ ಕೈ ಮುಗಿಸಿ ಕ್ಷಮೆ ಕೇಳಿಸಿದ ಖಾಕಿ. 6 ಜನರನ್ನ ಬಂಧಿಸಿ ಕ್ಷಮೆ ಕೇಳಿಸಿದ ಮಂಗಳೂರು ಪೊಲೀಸರು. ನೋಡಿ, ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಇವ್ರು ಏನೇನ್ ಮಾಡ್ಬೇಕಾಗಿತ್ತು ಆ ಕೆಲಸಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡೋ ಕೆಲಸವನ್ನ ಇವ್ರು ಮಾಡ್ತಾ ಇದ್ರು. ಆರೋಪಿಗಳನ್ನ ಈಗ ಹಿಡಿದು ಕ್ರಮವಾಗಿ ನಿಲ್ಲಿಸಿ ಕೈ ಮುಗಿಸಿ ಎಲ್ರದ್ದು ಕ್ಷಮೆ ಕೇಳಿಸಿ ಅಂತ ಹೇಳಿ ಪೊಲೀಸರು ಇದೀಗ ಆ 6 ಜನರನ್ನ ಏನ್ ಬಂಧಿಸಿದ್ರಲ್ಲ ಅವ್ರ ಬಳಿ ಕ್ಷಮೆಯನ್ನ ಕೇಳಿಸಿದ್ದಾರೆ. ಇವ್ರ ಕೆಲಸ ಏನಾಗಿತ್ತು ಅಂತ ಅಂದ್ರೆ, ಇವರು ವಿಷಬೀಜವನ್ನ ಬಿತ್ತುವಂತ ಅಥವಾ ಚಿಕ್ಕದಾದಂತ ಕಿಡಿಯನ್ನು ಹೊತ್ತಿಸುವಂತ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ರು. ಕೋಮು ಗಲಭೆ ಎಲ್ಲಿಂದ ಶುರು ಆಗ್ತಾ ಇತ್ತು ಅಂತಂದ್ರೆ, ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಿಂದಲೇ ಶುರು ಆಗ್ತಾ ಇದ್ದಿದ್ದು ಹೆಚ್ಚು. ಸೊ ಇಂಥವರಿಗೆ ಇದೀಗ ಪೊಲೀಸರು ಸರಿಯಾಗಿ ಕ್ರಮ ಕೈಗೊಂಡಿದ್ದಾರೆ. ಜಾಲತಾಣದಲ್ಲಿ ದ್ವೇಷ ಹರಡೋಕೆ ಯತ್ನಿಸಿದಂತ ಕಿಡಿಗೇಡಿಗಳು ಸೌದಿ ಅರೇಬಿಯಾದಲ್ಲಿ ಕೂತು ಮಂಗಳೂರಿನ ಕೋಮು ದ್ವೇಷಕ್ಕೆ ಸಂಚು ಮಾಡ್ತಾ ಇದ್ರು. ನಕಲಿ ಇನ್ಸ್ಟಾ ಖಾತೆಯನ್ನ ಓಪನ್ ಮಾಡಿ ಕೋಮು ಕಿಡಿ ಹತ್ತಿಸೋಕೆ ಸಂಚು ಮಾಡ್ತಾ ಇದ್ರು. ಮಂಗಳೂರು, ಉಡುಪಿ, ಸೂರತ್ಕಲ್ಲು, ಫರಂಗಿಪೇಟೆಯ 5 ನಕಲಿ ಖಾತೆ, ಮುಸ್ಲಿಮರ ಹೆಸರಿನಲ್ಲಿ ನಕಲಿ ಸಿಮ್ ಕಾರ್ಡ್ ಅನ್ನ ಖರೀದಿಸ್ತಾ ಇದ್ರು ಕಿಡಿಗೇಡಿಗಳು. ನಕಲಿ ಇನ್ಸ್ಟಾ ಖಾತೆಯಿಂದ ಹಿಂದೂಗಳಿಗೆ ಪ್ರಚೋದನೆಯನ್ನ ನೀಡ್ತಾ ಇದ್ರು ಅನ್ನುವಂಥದ್ದು ಆರೋಪ. ಕೊಲೆ ಬೆದರಿಕೆ ಸಹಿತ ಪ್ರಚೋದನಕಾರಿ ಪೋಸ್ಟ್ ಅನ್ನ ಹಾಕ್ತಾ ಇದ್ರು ಕಿಡಿಗೇಡಿಗಳು. ಈಗ ವಿದೇಶದಲ್ಲಿದ್ದರೂ ಬೆಂಬಿಡದೆ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಖಾಕಿ ಬ್ರೇಕ್ ಹಾಕಿದೆ. ನೋಡಿ, ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇದೆ. ಸಿಮ್ ತಗೊಳ್ಳೋದು ಯಾರ್ದೋ ಹೆಸರಲ್ಲಿ, ನಕಲಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದು ಇನ್ಯಾರೋ ಹೆಸರಲ್ಲಿ, ಅವ್ರು ಬೆಂಕಿ ಹಚ್ಚೋದು ಇನ್ಯಾವುದೋ ಸಮುದಾಯದವರಿಗೆ. ಯಾವುದೋ ಸಮುದಾಯದವ್ರು ರೊಚ್ಚಿಗೆ ಹೇಳ್ಬೇಕಷ್ಟೇ ಇವ್ರ ಉದ್ದೇಶ. ಅದ್ಯಾವ ಸಮುದಾಯದವರಾದ್ರೂ ಪರವಾಗಿಲ್ಲ. ಇಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿರ್ತವಲ್ಲ ಆ ಮಂಗಗಳು, ಅಯ್ಯೋ ನಮ್ಮ ಸಮುದಾಯದವ್ರು ಕರೆ ಕಟ್ರು ಅಂತ ರೊಚ್ಚಿಗೆದ್ದು ಬೀದಿಗಿಳಿದು ಗಲಾಟೆ ಮಾಡೋದು. ಕೊನೆಗೆ ಹೆಂಗಾಗ್ತಿತ್ತು ಅಂತಂದ್ರೆ, ಅಮಾಯಕರು ಕೈಕಾಲು ಕಳ್ಕೊಳ್ತಾ ಇದ್ರು, ತಲೆ ಒಡಿಸ್ಕೊಳ್ತಿದ್ರು, ಕೆಲವ್ರದ್ದು ಪ್ರಾಣ ಕೂಡ ಹೋಗಿದೆ. ಆದ್ರೆ ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನ ಹರಿಸ್ಬೇಕಾಗತ್ತೆ. ಇದ್ಯಾವುದನ್ನು ಯಾವುದೋ ಒಂದು ಧರ್ಮದ ಮೇಲಿನ ಪ್ರೀತಿಗೋ ಕಾಳಜಿಗೋ ಗೌರವಕ್ಕೋ ಆಗ್ತಾ ಇರಲಿಲ್ಲ. ಧರ್ಮಗಳ ನಡುವೆ ಬೆಂಕಿ ಹಚ್ಚಲೇಬೇಕು ಅಂತ ಮಾಡ್ತಾ ಇದ್ದಿದ್ದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಲರ್ಟ್ ಆಗಿದ್ರು. 6 ಆರೋಪಿಗಳನ್ನ ಬಂಧಿಸಿ ಬೆಂಡೆತ್ತಿದ್ದಾರೆ ಮಂಗಳೂರಿನ ಪೊಲೀಸರು. ಹೆಜಮಾಡಿಯ ಅಸ್ಲಾಂ, ಸೂರತ್ಕಲ್ನ ಕಾಟಿಪಳ್ಯದ ಚೇತನ್, ನಿತಿನ್ ಅಡಪ, ಪರಂಗಿಪೇಟೆಯ ರಿಯಾಜ್ ಇಬ್ರಾಹಿಂ, ಬೆಂಗ್ರೆಯ ಜಮಾಲ್ ಜಾಕೀರ್, ಹಳೆಯಂಗಡಿಯ ಗುರುಪ್ರಸಾದ್ ಎಂಬಾತನನ್ನ ಬಂಧಿಸಿದ್ದಾರೆ ಪೊಲೀಸರು. ಈ ಪೈಕಿ ಸೌದಿ ಅರೇಬಿಯಾದಲ್ಲಿ ಕೂತು ಪೋಸ್ಟ್ ಹಾಕ್ತಾ ಇದ್ದ ಇಬ್ಬರು ಅಸ್ಲಾಂ, ರಿಯಾಜ್ ಇಬ್ರಾಹಿಂಗೆ ಲುಕ್ಔಟ್ ನೋಟಿಸ್ ಅನ್ನು ನೀಡಿ ಅರೆಸ್ಟ್ ಮಾಡಿರೋದು. ಮುಸ್ಲಿಂ ಹೆಸರಿನ ಸಿಮ್ ಕಾರ್ಡ್ ಅನ್ನು ಬಳಸಿ ಪೋಸ್ಟ್ ಮಾಡ್ತಾ ಇದ್ದ ಚೇತನ್ ಜಾಕೀರ್ ಎಂಬಾತನಿಂದ ರಹೀಂ ಕೊಲೆಗೆ ಪ್ರತಿಕಾರದ ಪೋಸ್ಟ್ ಅನ್ನ ಹಾಕಲಾಗಿತ್ತು. ಪೊಲೀಸರು ಬೆಂಡೆತ್ತುತ್ತಿದ್ದಂತೆ ಇನ್ನು ಮುಂದೆ ಈ ತರ ಮಾಡಲ್ಲ ಅಂತ ಗಳ ಅಂತ ಕಣ್ಣೀರ್ ಹಾಕಿದ್ದಾರೆ. ಬೇಕಿತ್ತ ಅವರಿಗಿದೆಲ್ಲ? ಈ ಕೈ ಮುಗ್ದು ಕಣ್ಣೀರ್ ಹಾಕ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಕಳೆದ 2 ತಿಂಗಳಿಂದ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಪ್ರಚೋದನಕಾರಿಯಾಗಿ ಪೋಸ್ಟ್ ಹಾಕುವಂಥದ್ದು, ಬೇರೆ ಕಮ್ಯುನಿಟಿಯವರಿಗೆ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಪೋಸ್ಟ್ ಹಾಕುವಂಥದ್ದು ಮತ್ತು ಇನ್ಸೈಟ್ ಮಾಡೋದು ವೈಲೆನ್ಸ್ಗೆ, ಅವರನ್ನು ಹೊಡೆಯಿರಿ ಇವರನ್ನು ಹೊಡೆಯಿರಿ ಅನ್ನುವಂತೆ ಪೋಸ್ಟ್ ಹಾಕ್ತಾ ಇದ್ದಾರೆ. ಎಲ್ಲರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ವಿ, ಇಂಥವು ಮಾಡೋದು ತಪ್ಪು, ಸಮಾಜದಲ್ಲಿದ್ದಂಥ ಶಾಂತಿ ಹಾಳಾಗುತ್ತೆ, ನಾವು ಬೆನ್ನತ್ತಿ ಬರಲಿಕ್ಕೆ ಅವಕಾಶ ಇರ್ತದೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಆದರೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದಕ್ಕೆ ಸಪ್ರೇಟ್ ಟೀಮ್ ಮಾಡಲಾಗಿದೆ. ನಮ್ಮ ಟೀಮಲ್ಲಿದ್ದಂಥ ಎಲ್ಲರೂ ಕೂಡ 4 ದಿವಸ ಕೆಲಸ ಮಾಡಿದ್ದಾರೆ. ಈ 4 ದಿವಸದಲ್ಲಿ ಈ ಪೋಸ್ಟ್ ಆಗುವಂಥವರಲ್ಲಿ ಪ್ರಮುಖವಾದಂಥ ಪೋಸ್ಟ್ ಎಲ್ಲ ಕೂಡ ಲಿಸ್ಟ್ ಮಾಡಲಾಗಿದೆ. ಅದರಲ್ಲಿದ್ದಂಥ 6 ಜನರನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ವಿ. ಇನ್ನೊಂದು 7 ಜನ ಲೈನಲ್ಲಿದ್ದಾರೆ. ನಿಮ್ಮನೆಗೆ ಕೂಡ ಬರ್ತಾರೆ, ನಿಮ್ಮನ್ನು ದಸ್ತಗಿರಿ ಮಾಡ್ತಾರೆ. ರೆಡಿಯಾಗಿ, ಟೈಮ್ ಇದೆ ಅಷ್ಟೇ, ಕೆಲಸ ನಡೀತಾ ಇದೆ. ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಕೂಡ ಬೇರೆಯವರ ಫೀಲಿಂಗ್ಸ್ಗೆ ಧಕ್ಕೆ ಆಗುವಂಥ ಯಾವುದೇ ಪೋಸ್ಟ್ ಹಾಕಬೇಡಿ. ಅದೇ ರೀತಿ
ಸಮಾಜದಲ್ಲಿದ್ದಂಥ ಶಾಂತಿಯನ್ನು ಕೆಡಿಸುವಂಥ ಯಾವುದೇ ಕೆಲಸ ಕೂಡ ಮಾಡಕ್ಕೆ ಹೋಗಬೇಡಿ. ಪ್ರತಿಯೊಂದು ಕೂಡ ಕಾನೂನಲ್ಲಿ ಕ್ರೈಮ್ ಇದೆ. ಇಂಥ ಕ್ರೈಮ್ ಮಾಡಿದರೆ ಪೊಲೀಸರು ಕೇಸ್ ಹಾಕ್ತಾರೆ, ಆ ಕೇಸಲ್ಲಿ ನೀವು ಅರೆಸ್ಟ್ ಆಗ್ತೀರಿ, ಎಲ್ಲ ಕೂಡ ಹಾಳಾಗುತ್ತೆ. ಪಾಪ ಈ ಅರೆಸ್ಟ್ ಆದವರಲ್ಲಿ ಒಂದಿಬ್ಬರು ದುಬೈಯಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಇದ್ರು. ಕೆಲಸ ಮಾಡೋದು ಬಿಟ್ಬಿಟ್ಟು ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಪೊಲೀಸರು ಅವ್ರ ಕೆಲಸ ಮಾಡಬೇಕಾಗಿದೆ. ಸೊ ಅವರು ಮಾಡಿದ್ದಾರೆ. ಈಗ ದುಬೈಯಿಂದ ಟಿಕೆಟ್ ತಗೊಂಡು ಬಂದು ಅರೆಸ್ಟ್ ಆಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ಒಂದಿಬ್ಬರು ಬೇರೆ ಊರಲ್ಲಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತ ಅನ್ಕೊಂಡ್ರೆ ಎಲ್ಲಿದ್ದರೂ ಕೂಡ ಬರ್ತಾರೆ, ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸ್ವಲ್ಪ ಟೈಮ್ ಅಷ್ಟೇ ಇನ್ವೆಸ್ಟಿಗೇಷನ್ ಆಗ್ಬೋದು. ಅದಕ್ಕೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನು ಇನ್ನೊಬ್ಬರಿಗೆ ಸಹಾಯ ಆಗಲಿಕ್ಕೆ ಯೂಸ್ ಮಾಡಿ, ಇನ್ಫಾರ್ಮೇಷನ್ಗೆ ಯೂಸ್ ಮಾಡಿ, ನಾಟ್ ಫಾರ್ ಡಿಸ್ಇನ್ಫಾರ್ಮೇಷನ್. ಸುಳ್ಳು ಸುದ್ದಿಗೆ ಹರಡಿಸೋದು, ಪ್ರಚೋದಕರ ಪೋಸ್ಟ್ ಹಾಕೋದು, ಇಂಥವು ಹಾಕಬೇಡಿ ದಯವಿಟ್ಟು. ಹಾಕಿದರೆ ಕಾನೂನು ಕೈಗೊಳ್ಳಬಹುದು, ಮತ್ತೆ ತಗೋತೀವಿ. ನೀವು ಮತ್ತೆ ಪೋಸ್ಟ್ ಆಗಿದ್ರೆ ಮತ್ತೆ ಬರ್ತೀವಿ. ಸೊ ಈ ಹ್ಯಾಬಿಟ್ ಬಿಟ್ಟುಬಿಡೋಣ. ನಮ್ಮ ಊರಲ್ಲಿ ಶಾಂತಿ ನೆಲೆಸಲಿಕ್ಕೆ ಏನೇನು ಬೇಕು ಅದೆಲ್ಲ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕಳೆದ 2 ತಿಂಗಳಿಂದ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಕೆಲಸ ಮೊದಲೇ ಆಗಬೇಕಾಗಿತ್ತು, ಫೈನಲಿ ಪೊಲೀಸರು ಮಾಡಿದ್ದಾರೆ. ಯಾವ ರೀತಿಯಾಗಿ ಬೆಂಡೆತ್ತಿದ್ದಾರೆ ಈ ಟ್ರೋಲ್ ಮಾಡ್ತಿದ್ದವರು, ಎಲ್ಲೋ ಕೂತ್ಕೊಂಡು ಈ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದವ್ರಿಗೆ ಅಂತ. ನಿಜವಾಗ್ಲೂ ನೀತಿ. ಯಾಕಂದ್ರೆ ಈ ಹಿಂದೆ ಟ್ರೋಲ್ ಮಾಡುವಂತವ್ರಿಗೆ ಒಂದು ಧೈರ್ಯ ಆಯ್ತು. ಏನಕ್ಕಂದ್ರೆ ನಾವು ಫೇಕ್ ಪೇಜ್ ಅಲ್ಲಿ ಮಾಡಿದ್ರೆ ಅಥವಾ ವಿದೇಶದಲ್ಲಿ ಕೂತ್ಕೊಂಡು ಟ್ರೋಲ್ ಮಾಡಿದ್ರೆ ನಾವು ಯಾರು ಅಂತ ಗೊತ್ತಾಗೋದಿಲ್ಲ, ನಮ್ಮನ್ನ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆದ್ರೆ ಮಂಗಳೂರಿನಲ್ಲಿ ಇಂಥ ಟ್ರೋಲರ್ಗಳ ಅಟ್ಟಹಾಸ ಅನ್ನುವಂಥದ್ದು ಮಿತಿ ಮೀರಿತು. ಪ್ರಮುಖವಾಗಿ ಕೋಮು ಭಾವನೆಯನ್ನ ಕೆರಳಿಸುವ ರೀತಿಯಲ್ಲಿ, ಕೋಮು ದ್ವೇಷವನ್ನ ಹರಡಿಸುವ ರೀತಿಯ, ಕೊಲೆ ಬೆದರಿಕೆಯನ್ನ ಬಹಿರಂಗ ಹಾಕುವ ರೀತಿಯ ಒಂದು ಪೋಸ್ಟ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ರು. ಇವರನ್ನ ಹೆಡೆಮುರಿ ಕಟ್ಟಬೇಕು ಅನ್ನುವಂತ ಆಗ್ರಹ ಇವತ್ತು ನಿನ್ನೆ ಇದಲ್ಲ. ಆದ್ರೆ ಈಗ ಹೊಸದಾಗಿ ಬಂದಿರುವಂತಹ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಒಂದು ಮೆಗಾ ಆಪರೇಷನ್ ಅನ್ನ ಮಾಡಿದ್ದಾರೆ. ಈ ರೀತಿ ಕೋಮು ಸ್ವಾಸ್ಥ್ಯವನ್ನ ಕೆಡಿಸುವಂತಹ ಟ್ರೋಲರ್ ಗಳನ್ನ ಮಂಗಳೂರು ಪೊಲೀಸರು ರೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 5 ಇನ್ಸ್ಟಾಗ್ರಾಮ್ ಪೇಜ್ ನ ಹಿಂದೆ ಇರುವಂತಹ ರುವಾರಿಗಳೇನಿದ್ದಾರೆ ಇವರನ್ನ ಸೆರೆ ಹಿಡಿಯಲಾಗಿದೆ. ಈ ಪೈಕಿ 2 ಸೌದಿ ಅರೇಬಿಯಾದಲ್ಲಿ ಕೂತ್ಕೊಂಡು ಇಲ್ಲಿನ ಒಂದು ಶಾಂತಿಯನ್ನ ಕೆಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅವರಿಗೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿಯೂ ಕೂಡ ವಿದೇಶದಲ್ಲಿದ್ದವರನ್ನ ಕೂಡ ಸೆರೆ ಹಿಡಿದು ಈಗ ಅವರಿಂದಲೇ ಕ್ಷಮಾಪಣೆಯನ್ನ ಕೇಳಿಸಿದ್ದಾರೆ. ಒಂದು ರೀತಿ ಹೇಳಬೇಕು ಅಂದ್ರೆ ಟ್ರೋಲ್ ಮಾಡ್ತಾ ಇದ್ದಂತವರನ್ನ ಮಂಗಳೂರು ಪೊಲೀಸರು ಈಗ ರೋಸ್ಟ್ ಮಾಡಿದ್ದಾರೆ. ಅವರು ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಅವರಿಂದ ಹೇಳಿಕೆ ನೀಡಿಸಿ ಕಣ್ಣೀರು ಸುರಿಸಿ ಈಗ ಆರೋಪಿಗಳು ಕ್ಷಮೆಯಾಚನೆಯನ್ನ ಮಾಡಿರುವಂತದ್ದು. ಅಂದ್ರೆ ಮಂಗಳೂರು ಪೊಲೀಸ್ ಇಲಾಖೆ ಒಂದು ಖಡಕ್ ಸಂದೇಶವನ್ನ ಕೊಟ್ಟಿದೆ. ನೀವು ನಕಲಿ ಸಿಮ್ ಕಾರ್ಡ್ ಗಳನ್ನ ಖರೀದಿ ಮಾಡಿ ಅಥವಾ ವಿದೇಶದಲ್ಲಿ ಇದ್ದೀನಿ ಅನ್ನುವಂತ ಧೈರ್ಯದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಯೋಚನೆ ಇದ್ರೆ ಇನ್ಮೇಲೆ ಅದನ್ನ ಬಿಟ್ಟು ಬಿಡಬೇಕು ಅನ್ನುವಂತ ರೀತಿಯಲ್ಲಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ ನೀತಿ. ಇನ್ನೂ ಸಾಕಷ್ಟು ಇನ್ಸ್ಟಾಗ್ರಾಮ್ ಪೇಜ್ಗಳು ಇದೆ, ಒಂದು ರೀತಿ ಅಣಬೆಗಳ ರೀತಿ ಅದು ಹುಟ್ಟಿಕೊಂಡಿರುವಂತದ್ದು. ಹಾಗೆ ಇದೆಲ್ಲವನ್ನ ಕೂಡ ಹೆಡೆಮುರಿ ಕಟ್ಟೋದಕ್ಕೆ ಸದ್ಯ ಮಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ಥ್ಯಾಂಕ್ ಯು ಆದಿತ್ಯ, ತಮ್ಮ ಡೀಟೇಲ್ಸ್ಗಾಗಿ.